ಕ್ಷಣಕಾಲದ ತಪ್ಪಿನಿಂದಾಗಿ ಜೀವಾವಧಿ ಸಜೆ ಅನುಭವಿಸುತ್ತಿರುವ ಮಹೇಶನ ಅಂತರಾಳದ ಮಾತುಗಳು ನಮ್ಮ ಮನಸ್ಸುಗಳನ್ನು ಕಲಕಿಬಿಟ್ಟಿತ್ತು. ಬನ್ನಿ ಆತನನ್ನು ಮಾತನಾಡಿಸೋಣ. ನಾನು ನಿಜವಾಗ್ಲೂ ನಾನು ಕೊಲೆ ಮಾಡಿ ಬಂದಿದ್ದೀನಿ, ಆದರೆ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ನಮ್ಮ ತಾಯಿ ತಂಗಿರಿಗೆ ಹೊಡೆದ್ಬಿಟ್ರು ಅನ್ನೋ ಗಲಾಟೆಗೋಸ್ಕರ, ಜಮೀನು ಆಸ್ತಿ ವಿಷಯಕ್ಕೋಸ್ಕರ ಗಲಾಟೆಯಾಗಿ ನನಗೆ ಕೇಸ್ ಆಗಿರೋದು. ಆದರೆ ನಿಜವಾಗಿಯೂ ಅದು ಆಸ್ತಿ ವಿಷಯಕ್ಕೋಸ್ಕರ ಗಲಾಟೆ ಆಗಿರೋದಲ್ಲ, ಬೇರೆ ವಿಷಯ. ಬೇರೆಯವ್ರ ಮನೆಯಿಂದ ನಮ್ಮ ತಾಯಿ ಮತ್ತು ನಮ್ಮ ಅತ್ತೆ ಬೇರೆಯವ್ರ ಮನೆ ವಿಷಯಕ್ಕೆ ಅವ್ರವ್ರ ಗಲಾಟೆಯಾಗಿ ನಮ್ಮ ತಾಯಿ ಹೊಡೆದಿದ್ರು ನನ್ನ ತಂಗಿಗೆ. ನನ್ನ ಜಮೀನಿಂದ ಬಂದ ತಕ್ಷಣ ನನಗೆ ಈ ಥರ ಆಯಿತು, ಗಲಾಟೆ ಆಯಿತು ಅಂತ ಹೇಳಿದ್ರು. ನಾನು ಹೋಗಿ ಕೇಳೋದಕ್ಕೆ ಈ ಥರ ನಿಮ್ಮಪ್ಪ ಸತ್ತ ನೀನು ಸಾಯಿ ಅಂತೇಳಿ ನನಗೆ ಬೇರೆ ಥರ ಕೆಟ್ಟದಾಗಿ ಮಾತಾಡಿ ನನಗೆ ಕುತ್ತಿಗೆಲ್ಲ ಕೈಯೆಲ್ಲ ಹಾಕಿದ್ದು ಮಾಡಿ ಇಲ್ಲೆಲ್ಲ ಏನೆಲ್ಲ ಮಾಡಿಬಿಟ್ಟಿದ್ರು. ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ, ನಾನು ಬದುಕೋಕ್ಕೋಸ್ಕರ ನಾನು ಹಿಂದಕ್ಕೆ ತಿರುಗಿಸಿ ಅವ್ರಿಗೆ ಹೊಡೆದು ಕತ್ತು ಮುರಿದುಬಿಟ್ಟು ಸತ್ತೋಗ್ಬಿಟ್ರು ಅವರು. ಈಗ ಜೈಲಿಗೆ ಬಂದು 9 ವರ್ಷ ಆಯಿತು. ನಾನು ಹೊರಗಡೆ ಇದ್ದಾಗಲೇ ಜೈಲಿಗೆ ಬರೋದು 1 ವರ್ಷ ಅಂತ ನಮ್ಮ ತಂದೆ ತೀರೋಗ್ಬಿಟ್ಟಿದ್ರು. ನಮ್ಮ ತಂದೆ ತೀರೋದ ಮೇಲೆ ಈ ಕೇಸ್ ಆಯಿತು. ನಮ್ಮ ಜನ ಅಂತ ಬಂದು ನೋಡೋರು ಯಾರಿಲ್ಲ. ನನಗಿಬ್ಬರು ತಂಗಿ, ಭಾವನವರು, ನಮ್ಮ ತಾಯಿ, ನಾನು ಇಷ್ಟೇ ನಮ್ಮ ಕುಟುಂಬದಲ್ಲಿ. ಮೈಸೂರು ನಮಗೆ ಗೊತ್ತಿಲ್ಲ, ನಾವು ಹಳ್ಳಿ ಜನ ಸರ್. ನಮ್ಮ ತಂಗಿ ಚಾಮರಾಜನಗರ ಜೈಲಿಗೆ ಬಂದುಬಿಟ್ಟು, ಅಣ್ಣ ಈ ಥರ ನಾನು ಸುತ್ತೋಗ್ಬಿಡ್ತೀನಿ, ನಾನು ಯಾರ ಮನೆಗೆ ಹೋಗಲಿ, ಯಾರಿಲ್ಲ, ಚಿಕ್ಕಪ್ಪ ದೊಡ್ಡಪ್ಪನೂ ಇಲ್ಲ, ಅಪ್ಪನೂ ಇಲ್ಲ, ಅವ್ವನೂ ಇಲ್ಲ, ನೀನೂ ಇಲ್ಲ, ನಾನು ಎಲ್ಲಿಗೋಗಿ ಸಾಯಲಿ, ನರಸೀಪುರದೊಳಗೆ ಹೋಗ್ಬಿಟ್ಟು ಸುತ್ತೋಗ್ಬಿಡ್ತೀನಿ ಅಂತೇಳಿ ತುಂಬ ಮಾನಸಿಕವಾಗಿ ನಾನು ಯೋಚನೆ ಮಾಡೋ ರೀತಿ ಅವ್ರು ಮಾತಾಡೋರು. ನಮ್ಮ ಅಣ್ಣ ಇದ್ದಾಗ ಚೆನ್ನಾಗಿ ಮಾತಾಡ್ತಿದ್ನ ಸರ್, ನಮ್ಮನ್ನೆಲ್ಲ ಪ್ರೀತಿಸ್ತಿದ್ನ. ನಮ್ಮ ಹುಡುಗಿ ನೋಡಿದ್ರು, ಹೆಣ್ಣು ನೋಡಿದ್ಲೇ ಪುನಃ ನಮ್ಮ ತಂದೆಯವ್ರಿಗೂ ಸರ್ ತಪ್ಪಿತು, ಅವ್ರು ತೀರೋದ್ರು. ಅದೇ ದುಃಖದಲ್ಲಿ ಅವಳನ್ನ ಮದುವೆ ಆಗದೆ ಬಿಡೋದು ಬೇಡ ಅಂದ್ರೆ ಮದುವೆ ಮಾಡಿ ಬಾಣತನ ಮಾಡಿದ್ರು ಸರ್. ನನ್ನ ಮಗನಿಗೆ 8 ತಿಂಗಳು 9 ತಿಂಗಳು ಹೋಗೋ ಹತ್ರ ಆಯಿತು. ಅಷ್ಟರಲ್ಲಿ ಇದೊಂದು ನಮ್ಮ ತೊಟ್ಲು ತಗೋ ಹೋಗ್ಬೇಕಿತ್ತು. ಆಗ ಹೋಗ್ಬೇಕಾದಾಗ ಜಗಳ ಬಂತು ನಮ್ಮ ಅತ್ತೆಗೂ ನಮ್ಮ ಅಣ್ಣಗೂ. ಗಲಾಟೆಯಾಗಿ ನಾನು ಬಾಣ್ ತೆಗಿದು ಪುನಃ ಮತ್ತೆ ಏನೇನೋ ಮಾತು, ಬೇರೆಯವ್ರ ಮಾತು ಕೇಳಿ ಹಂಗೆ ಅಂದ್ಬಿಟ್ಟಮ್ಮ ಗಲಾಟೆ ಮಾಡಿ ಹೊಡೆದಾಟಕ್ಕಾಗಿ ಹೊಡೆದ್ಬಿಟ್ನ ಸರ್. ಒಂದೇಟು ಪ್ರಾಣ ಹೊರಟೋಯ್ತು. ನಮ್ಮ ಅಣ್ಣ ನನ್ನ ಜೊತೆಲೇ ಇರ್ತಿದ್ನಿ ಯಾವಾಗಲೂ. ಸರಿ ಅಂದ್ಬಿಟ್ಟು ನಮ್ಮ ಅಣ್ಣ ನಮ್ಮನ್ನು ಬಿಟ್ಟು ಹೋದಾಗ ನಮ್ಗೆ ಯಾರು ಅಣ್ಣ ಆಶ್ರಯ ಕೊಡ್ತಾ ಇರಲಿಲ್ಲ. ಅದರಿಂದ ಸರಿ ಹೋಗಿ ನೋಡ್ಕೊಂಡು ಬರ್ತಿದ್ವು. ಸರಿ ಅಂತ ನಮ್ಮ ಅಣ್ಣನ ಕಂಡ್ರೆ ನಮ್ಗೆ ಅಷ್ಟೊಂದು ಪ್ರೀತಿ, ಅವನಿಗೂ ಅಷ್ಟೇ ನಮ್ಮನ್ನು ಕಂಡ್ರೆ ತುಂಬ ಪ್ರೀತಿ. ಸರಿ ಅಂದ್ಬಿಟ್ಟು ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ ನಾನು ಬೇಕು ಅಂದದನ್ನೆಲ್ಲ ಕೊಡಿಸ್ತಿದ್ನ, ನನಗಿಂಥದ್ದು ಬೇಕು ಅಂತಂದದನ್ನೆಲ್ಲ ಕೊಡಿಸ್ತಿದ್ನ. ಸರಿ ಅಂದ್ಬಿಟ್ಟು ನಮ್ಮ ಅಣ್ಣ ನಮ್ಮ ಅಕ್ಕ 3 ಸೀಟು ನಾವು ಜೊತೆಲೇ ಇರ್ತಿದ್ವಿ. ಜೈಲಲ್ಲಿದ್ದ ನನ್ನ ತಂಗಿರು ಬರ್ತಾರೆ ನಮ್ಗೆ ಎಂಟ್ರಿ ಹಾಕೋಕ್ಕೆ. ಈಗ ಈ ತಿಂಗಳು ಹಬ್ಬ ನಮ್ಮೂರಲ್ಲಿ ಸರ್, ಬಾಗಳಿ ನಮ್ಮೂರ ಗ್ರಾಮ ದೇವತೆ ಹಬ್ಬ ಅಂತ. ನಾನು ಫೋನ್ ಮಾಡಿದ್ರೆ ಹೇಳ್ತಾರೆ, ಅಣ್ಣ ಊರಲ್ಲಿ ಹಬ್ಬ, ಯಾರ ಮನೆಗೆ ಹೋಗಲಿ ಅಂತ ಕೇಳ್ತಾರೆ ನನ್ನ ತಂಗಿರು. ನಾನು ಜೈಲಿಗೆ ಬಂದು 9 ವರ್ಷ ಆಯಿತು ಸರ್. ಹೇಳ್ಕೊಳಕ್ಕಾಗಲ್ಲ. ನಾವು ಏನು ಅವ್ರಿಗೆ ಏನು ಕೊಡಬೇಕಂತ ಕೊಡೋಕ್ಕಂಥ ಶಕ್ತಿ ನಮಗಿಲ್ಲ ಸರ್. ಜೈಲಿಗೆ ತನ್ನ ಅಣ್ಣನಾಗಿ, ತನ್ನ ತಾಯಿ ತಂದೆಯಾಗಿ ಇರೋವನು ನಾನು ಮನೇಲಿ. ಅಣ್ಣ, ನಾನು ಒಬ್ಬನೇ ಅಣ್ಣ, 2 ತಂಗಿರು. ಆ 2 ತಂಗಿರು ನಾನು ಫೋನ್ ಮಾಡಿದಾಗ ಕೇಳ್ತಾರೆ, ಅಣ್ಣ ನನಗೆ ಹಬ್ಬ ಬಂತು, ಊರಿಗೆ ಯಾರ ಮನೆಗೆ ಹೋಗಲಿ, ನನ್ನ ಊರಿಗೆ ಅಂತ ಕೇಳ್ತಾರೆ. ಈಗಿರುವಂಥ ಪರಿಸ್ಥಿತಿಯಲ್ಲಿ ನಾನು ಏನು ಉತ್ತರ ಕೊಡ್ಬೇಕು ಹೇಳಿ? ಮತ್ತು ಅವ್ರಿಗೆ ಸಮಸ್ಯೆಗಳು ಬಂದಾಗ ನನಗೆ ಹೇಳಿ ಬಗೆಹರಿಸ್ಕೊತಾರೆ. ನಮ್ಮ ತಾಯಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ನಾನು ನೋಡ್ಕೊತೀನಿ. ನನ್ನ ತಂಗಿ ಬಾನವರು ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ನಾನು ನನ್ನ ಕೈಲಾಗದಂಥದ್ದನ್ನು ಮಾಡ್ತೀನಿ. ನನಗೂ ಆಸೆಗಳಿದೆ, ನಾನು ಬಿಡುಗಡೆ ಆಗಬೇಕು, ಮನೆ ಕಟ್ಟಿಸ್ಬೇಕು, ಜಮೀನು ನೋಡ್ಕೋಬೇಕು ಅಂತ ಏನೆಲ್ಲ ಆಸೆ ಇದೆ. ನನ್ನ ಸಮಸ್ಯೆಗಳನ್ನ ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ ಸರ್. ಹಬ್ಬ ಆಮೇಲೆ ಒಂದು ಕಷ್ಟ ಅಂತ ಅಪ್ಪನ ಮನೆಗೆ ಬಂದು ಸುಖ ಅಂತ ಹೇಳ್ಕೊಳ್ಳೋ ಅಂತ ಇದಿಲ್ಲ ಸರ್. ಎಲ್ಲ ಅಕ್ಕಪಕ್ಕದ ಮನೆಯವರು ನಮ್ಮ ಅಪ್ಪನ ಮನೆಗೆ ಹೋಗಿದ್ವಿ, ನಮ್ಮ ತಾಯಿ ಮನೆಗೆ ಹೋಗಿದ್ವಿ. ನನಗೆ ಇದು ತಗೊಟ್ರು, ಬಳಗೆ ತಗೊಟ್ರು, ಸ್ಯಾರಿ ತಗೊಟ್ರು ಅಂತಾರೆ. ನಮ್ಮ ಯಾರನ್ನ ಕೇಳೋದು ಹೇಳಿ ಸರ್? ಬೀದಿಲಿ ಹೋಗೋರ್ನೆಲ್ಲ ಕೇಳೋರು ತಗೊಟ್ಟಾರ ಸರ್ ಅವರು.
ಅದೇ ನಮ್ಮ ಅಣ್ಣ ಇದ್ದಿದ್ರೆ, ನಮ್ಮ ತಾಯಿ ಇದ್ದಿದ್ರೆ, ನನ್ನ ಎತ್ತ ಮಗಳು, ನನ್ನ ಜೊತೆಲಿ ಹುಟ್ಟಿರೋ ತಂಗಿ ಅಂತ ತಗೊಳ್ತಿದ್ದೆ ಸರ್. ಇನ್ನೇನು ಇರೋದ್ರಲ್ಲಿ ಹರಿದೋಗಿರೋ ಬಟ್ಟೆನ ಹೋಲ್ಕೊಂಡು ನಮ್ಮ ಜೀವನ ಮಾಡ್ಕೊಯ್ತಾ ಇದ್ದೀವಿ ಸರ್. ಎಲ್ಲ ಅಪ್ಪನ ಮನೆಗೆ ಬರ್ತಾರೆ, ಅಣ್ಣನ ನೋಡ್ತಾರೆ. ನಾವು ಯಾರ ಮನೆಗೆ ಹೋಗಂಬ ಹೇಳಿ ಬರೋಕ್ಕೆ ಆಯ್ತಾ ಇಲ್ಲ ನಮ್ಗೆ. ಬಂದರು ಹೆಂಗೆ ಹೋಗೋದು, ನಮ್ಮ ಅಣ್ಣನೇ ಇಲ್ವಲ್ಲ, ನಮ್ಮ ಅಣ್ಣ ಇಲ್ದಿದ ಮೇಲೆ ನಮ್ಮ ಹತ್ತಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಅಂತ ನಮಗೆ ಬರೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾವು ನಮ್ಮ ಅಣ್ಣನ ಹೋಗಿ ನೋಡ್ಕೊ ಬರ್ತೀವಿ. ಎಷ್ಟೋ ದಿನ ಜೈಲಲ್ಲಿ ನಿದ್ರೆ ಮಾಡಿಲ್ಲ. ಊಟ ಮಾಡ್ತೀವಿ, ಮಲಗಬೇಕು ಅಂತ ಆಸೆ ಆಗುತ್ತೆ, ನಿದ್ರೆ ಬರಲ್ಲ. ಏನೆಲ್ಲ ಊರಿ ಯೋಚನೆ. ಮತ್ತು ನನಗೇನು ಆಸೆ ಇತ್ತು, ನಾನು ಓದಿ BSF ಸೆಲೆಕ್ಟ್ ಆಗಬೇಕು ಅಂತ ಏನೆಲ್ಲ ಆಸೆ ಇತ್ತು, ಎಲ್ಲ ಭಗ್ನ ಆಯಿತು. ನನ್ನ ಜೀವನ ಕತ್ತಲಾಗೋಯಿತು. ಇಷ್ಟೆಲ್ಲ ಆಗಿದ್ದು ಸಾಲದು ಎಂಬಂತೆ ಆ ಕುಟುಂಬದ ಇನ್ನೊಬ್ಬರು ಕೂಡ ಜೈಲು ಪಾಲಾಗಬೇಕಾಯಿತು. ಇದು ನಿಮ್ಮ ಹೃದಯ ಕಲಕುವಂತಹ ವಿಷಯ. ಅದೇನೆಂದು ಮುಂದೆ ಹೇಳ್ತೀವಿ.